ವೀಕ್ಷಕರೇ, ಇವತ್ತು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ಬೀರ್ನಹಳ್ಳಿ ಎಂಬ ಗ್ರಾಮ. ಈ ಗ್ರಾಮದ ಒಂದು ಆವರಣದಲ್ಲಿ ಅಂದ್ರೆ ಈ ಗ್ರಾಮದ ಸುತ್ತಳತೆಯಲ್ಲಿ ಸುಮಾರು 240 ಎಕರೆ ಜಾಗದಲ್ಲಿ ಅತ್ಯಂತ ಭವ್ಯವಾದ ರಾಷ್ಟ್ರಮಟ್ಟದ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇದೆ. ಹೀಗೆ ನಾವು ಬರ್ತಕ್ಕಂಥ 9 ದಿನಗಳ ಕಾಲ ಅಂದ್ರೆ ನಿನ್ನೆ 28ನೇ ತಾರೀಕು ಭಾರತೀಯ ಸಂಸ್ಕೃತಿ ಉತ್ಸವ ಉದ್ಘಾಟನೆ ಆಗಿದೆ. ಇವತ್ತು 2ನೇ ದಿವಸ ಮಾತೃ ಸಮಾವೇಶ ಇವತ್ತಿನ ದಿವಸ ನಡೀತಾ ಇದೆ. ಕೈತುತ್ತಿನ ಒಂದು ಮಾತೃ ಸಮಾವೇಶ. ಈಗಾಗಲೇ ಸಾವಿರಾರು ಜನ ತಾಯಂದಿರು ನೀವೇನ್ ನೋಡ್ತಾ ಇದ್ದೀರಿ, ಕೂಡಲ ಸಂಗಮದ ಐಕ್ಯ ಮಂಟಪ ಏನ್ ತಾವು ನೋಡ್ತಾ ಇದ್ದೀರಿ. ಐಕ್ಯ ಮಂಟಪದ ಹಿಂದ್ಗಡೆ ಇರ್ತಕ್ಕಂಥ ಬೃಹತ್ ಆದ ಒಂದು ವೇದಿಕೆಯಲ್ಲಿ ಈಗಾಗಲೇ ಮಾಜಿ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವರು ಮಾತೃ ಸಂಗಮ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಅಲ್ಲಿ ಸಾವಿರಾರು ಜನ ತಾಯಂದ್ರು ತಮ್ಮ ಮಕ್ಕಳಿಗೆ ಕೈತುತ್ತನ್ನು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅನೇಕ ಲೋಕಗಳನ್ನ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅದರಲ್ಲಿ ಈಗ ನಡೀತಕ್ಕಂಥದ್ದು ಮಾತೃಲೋಕ ಒಂದೆಡೆ ಆಗಿದ್ರೆ, ಇಲ್ಲಿ ತಾವು ನೋಡ್ತಾ ಇದ್ರೆ ಸೇವಾ ಲೋಕ ಇದೆ. ಆಮೇಲೆ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿಯ ನಡೆದು ಬಂದ ದಾರಿ ಅದರ ಪ್ರದರ್ಶನ ಇದೆ. ಹಾಗೆ ಇಲ್ಲಿ ಬಹಳಷ್ಟು ವಿಶೇಷತೆಗಳನ್ನ ಈ ಭಾರತೀಯ ಸಂಸ್ಕೃತಿ ಉತ್ಸವ ಹೊಂದಿದೆ. ವಿಶ್ವವನ್ನೇ ತನ್ನತ್ತ ಸೆಳೆಯುವಂತಹ ಮಹತ್ ಕಾರ್ಯ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಬಸವಣ್ಣ ನಡೆದು ಬಂದದ ಒಂದು ನಾಡಿನಲ್ಲಿ ನಡೀತಾ ಇದೆ. ಇಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ಕೊಡ್ತೀವಿ. ನಿರಂತರ 9 ದಿನಗಳ ಕಾಲ ನಮ್ಮ ಚಾನೆಲ್ ಮೂಲಕ ಇಲ್ಲಿನ ಒಂದು ಲೋಕವನ್ನ ಅನಾವರಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಮ್ಮ ಜೊತೆ ಭಗವಂತರಾವ್ ಪಾಟೀಲ್ ಅವರು ಇದ್ದಾರೆ. ಭಗವಂತರಾವ್ ಪಾಟೀಲ್ ಅವರು ಸುಮಾರು 15 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದ ಯೋಜನೆಯನ್ನ ರೂಪಿಸ್ತಾ ಬಂದಂತವರು. ಬಸವರಾಜ್ ಪಾಟೀಲ್ ಸೇಡಂ ಅವರು ಯಾರು ಈ ಭಾರತೀಯ ಸಂಸ್ಕೃತಿ ಉತ್ಸವದ ರೂವಾರಿಗಳಾಗಿದ್ದಾರೆ, ಮಾಜಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಮಾಜಿ MP ಆಗಿದ್ದಾರೆ. ಅವರ ಅತ್ಯಂತ ಆತ್ಮೀಯರಾದಂಥ ಭಗವಂತರಾವ್ ಪಾಟೀಲ್ ಅವರು ಇಲ್ಲಿ ಇರ್ತಕ್ಕಂಥ ಎಲ್ಲಾ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾರೆ. ಭಗವಂತರಾವ್ ಪಾಟೀಲ್ ಅವರೇ, ಈಗ ನಾವು ಇರ್ತಕ್ಕಂಥ ಜಾಗ ಇದು ಕೂಡಲ ಸಂಗಮದ ಐಕ್ಯ ಮಂಟಪ. ಸೊ ಅದರದೊಂದು ಮಾನ್ಯುಮೆಂಟ್. ಸೊ ಅದಾದ್ಮೇಲೆ ಏನೇನವ ತೋರಿಸ್ರಿ ನಮಗೀಗ ಸರ್. ಈಗ ಮುಂದ್ಬಾರ ಇದು ಸೇವಾಲೋಕ. ಅಂದ್ರೆ ನಮ್ಮ ಪಾಟೀಲ್ ಜಿ ಅವರು ಒಂದು ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಹಿನ್ನೆಲೆಯಲ್ಲಿ ಸೇವಾಲೋಕ ಅಂದ್ರೆ ಸೇವಾ ಮನೋಭಾವದಲ್ಲಿ ಏನ್ ಯಾವ ಕಾರ್ಯಕ್ರಮ ಸೇವೆ ಹೊಂದಿರ್ತಾರೆ. ಈಗ ನಮ್ದು ಯೋಗದ ವಿತ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಕಾಡೆಮಿ ಅಂತ ಹೇಳಿದೆ ಸರ್. ರೆಗ್ಯುಲರ್ ಥೆರಪಿ ಇದೆ ಸರ್ ನಮ್ದು. ಅಂದ್ರೆ ಯಾವುದೇ ಮೆಡಿಸಿನ್ ಇರೋದಿಲ್ಲ ಸರ್. ಮೆಡಿಸಿನ್ ಇಲ್ದಂಗೆ ಯಾವುದೇ ಟ್ಯಾಬ್ಲೆಟ್ಸ್. ನಮ್ದು ಬಸವ ಅಕ್ಕು ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಅಕಾಡೆಮಿ ಇದೆ. ಸೊ ಏನಂದ್ರೆ ಅಕ್ಯುಪ್ರೆಷರ್ ಮತ್ತೆ ಸೀಡ್ ಥೆರಪಿ, ಕಲರ್ ಥೆರಪಿ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸ್ ಇರುತ್ತೆ. ಸೊ ಕೆಮ್ಮು, ನೆಗಡಿ, ನೀವು ಗ್ಯಾಸ್ಟ್ರಿಕ್, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಬ್ಯಾಕ್ ಪೇನು, ಮಂಡಿ ನೋವು, ಎಲ್ಲಾ ತರ ನೋವುಗಳು. ಸೊ ಇವನ್ ಡಯಾಬಿಟೀಸ್ ಆಲ್ಸೋ. ಅಕ್ಯುಪ್ರೆಷರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಡಿಸೀಸ್ ವೈಸ್ ನಾವು ಟ್ರೀಟ್ಮೆಂಟ್ ಕೊಡಲ್ಲ. ಡಿಸೀಸ್ ವೈಸ್ ಹೋದ್ರೆ ನಾವು ಆಲೋಪತಿಯಲ್ಲಿ ಹೋದ್ರೆ ಡಿಸೀಸ್ 4,000 ಅಂತ 5,000 ಡಿಸೀಸ್ ಬರುತ್ತೆ ಅಲ್ವಾ. ಆ ಡಿಸೀಸ್ ಗಿಂತ ನಾವೇನ್ ಮಾಡ್ತೀವಿ ನಿಮಗೆ ಅಂದ್ರೆ ಪಲ್ಸ್ ಅನ್ನ ಚೆಕ್ ಮಾಡ್ತೀವಿ. ಹಿಂದಿನ ಕಾಲದಾಗೆ ಹಿರಿಯರು ನೋಡ್ತಿದ್ರು ನಿಮಗೆ ವಾತ, ಪಿತ್ತ, ಕಫ ಅಥವಾ ಈಟ್ ಆದ, ಕೋಲ್ಡ್ ಆದ, ಇವು ಈ ಕಡೆ 3 ಪಲ್ಸ್ ಬರ್ತಾವ, ಈ ಕಡೆ 3 ಪಲ್ಸ್ ಬರ್ತಾವ. ಇವು 3 ಪಲ್ಸ್ಗಳು ಹೆಂಗಿರ್ತಾವ ಅಂದ್ರೆ ಹಾರ್ಟ್ ಮೆರಿಡಿಯನು, ಲಿವರ್ ಮೆರಿಡಿಯನು, ಕಿಡ್ನಿ ಮೆರಿಡಿಯನು. ಆ ಬೇಸಿಸ್ ಮೇಲೆ ನಿಮ್ ಪಲ್ಸ್ ಚೆಕ್ ಮಾಡಿ, ನಿಮ್ ಪಲ್ಸ್ ಚೆಕ್ ಮಾಡಿದ್ಮೇಲೆ ನಿಮ್ ನಾಲಿಗೆನ ನೋಡ್ತೀವಿ. ನಿಮ್ ಟಂಗ್ ಅನ್ನ ನೋಡಿದಾಗ ಅಲ್ಲಿ ವೇರಿಯೇಷನ್ ಕಾಣುತ್ತೆ. ಅಕ್ಯುಪ್ರೆಷರ್ ಅಲ್ಲಿ ಟಂಗ್ ಡಯಾಗ್ನೋಸಿಸ್ ಅನ್ನೋದೊಂದು ಟ್ರೀಟ್ಮೆಂಟ್. ಇದು ಟಂಗ್ ನೋಡಿ ನಿಮ್ ಸಿಂಪ್ಟಮ್ಸ್ ಕೇಳಿ, ನಿಮ್ ರೋಗ ಲಕ್ಷಣಗಳನ್ನ ಕೇಳಿ, ಮತ್ತೆ ನಿಮ್ಗೆ ಏನಾದ್ರು ಡಯಾಬಿಟಿಕ್ ಇತ್ತು, ಶುಗರ್ ಇತ್ತು, BP ಇತ್ತು, ಅವೆಲ್ಲವನ್ನು ನಮ್ಗೆ ಹೇಳಿದಾಗೆ ನಾವು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಇರ್ತವೆ. ನಮಗೊಂದು ಅಕ್ಯುಪಂಚರ್ ಪಾಯಿಂಟ್ ಅಂತ ಇರುತ್ತೆ. ಅದಕ್ಕೆ ನಿಮ್ಗೆ ಮೇಥಿ ಕಾಳು ಹೆಂಗ್ ಹಾಕ್ತಿವಪ್ಪ ಅಂತಂದ್ರೆ ಜಸ್ಟ್ ಇದೊಂಥರ ಟೇಪ್ ತಗೊಂತೀವಿ. ಈ ಟೇಪ್ ತಗೊಂಡು ಒಂದ್ ಮೇಥಿ ಕಾಳು ಅಥವಾ ಕರಿಮೆಣಸು ಇದನ್ನ ಹಾಕಿ 10 ನಿಮಿಷಕ್ಕೆ ರಿಮೂವ್ ಮಾಡಕ್ ಹೇಳ್ತೀವಿ. ಇದನ್ನೇನ್ ದಿನ ಇಡೋಂಗಿಲ್ಲ. 10 ನಿಮಿಷ ಆದ್ಮೇಲೆ ತೆಗೆದ್ ಬಿಡ್ಬೇಕು. ಇದು ಆರಿಕ್ಯುಲರ್ ಸೀಡ್ ಅಂತ ಹೇಳಿ, ಇದಕ್ಕೆ ಕನ್ನಡದಲ್ಲಿ ಕರ್ಣ ಚಿಕಿತ್ಸೆ ಅಂತೀವಿ. ಕರ್ಣ ಚಿಕಿತ್ಸೆ ಅಂದ್ರೆ ಜಸ್ಟ್ ಈ ತರ ತಗೊಂಡು, ನಿಮ್ಗೆ ನೀ ಪೇನ್ ಅಂತ ಹೇಳಿದ್ರಪ್ಪ, ಈ ನೀ ಅಂದ್ರೆ ಇಲ್ಲಿ ಬರುತ್ತೆ ಜಾಯಿಂಟ್, ಇದನ್ನ ನೀ ಜಾಯಿಂಟ್ ಅಂತೀವಿ ನಾವು. ಜಸ್ಟ್ ಈ ನೀ ಜಾಯಿಂಟಿಗೆ ಈ ತರ ಒತ್ತಬೇಕು ಹಾಕಿ. ಆಮೇಲೆ ಒಬ್ರಿಗೆ ಇಲ್ಲಿ ನೋವು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ ರಿಫ್ಲೆಕ್ಸ್ಗೆ ಈ ತರ ಜಿಮ್ಮಿ ತಗೊಂಡು ಈ ರಿಫ್ಲೆಕ್ಸ್ಗೆ ಜಸ್ಟ್ ಈ ತರ, ಇದು ಸರ್ವೈಕಲ್ ರಿಫ್ಲೆಕ್ಸ್. ಈ ತರ ನಿಮಗೆ ಸರ್ವೈಕಲ್ ಪೇನ್ ಏನಾದ್ರೆ ಇದ್ರೆ ಆರಿಕ್ಯುಲರ್ ಥೆರಪಿ, ನೀವು ಗೂಗಲ್ ಅಲ್ಲಿ ನೋಡ್ಬೋದು. ಆರಿಕ್ಯುಲರ್ ಥೆರಪಿ ಅಂತ ಹೊಡೆದ್ರು ಬರುತ್ತೆ. ಈ ತರ ಹಿಂಗ್ ಪ್ರೆಷರ್ ಕೊಟ್ಟು ಇಲ್ಲಿ ಕೊಡ್ತೀವಿ ಅಲ್ವಾ. ನಿಮ್ಗೆ ನೀ ಪೇನ್ ಇದ್ರೆ ಈ ಪಾಯಿಂಟ್ ವರ್ಕ್ ಆಗುತ್ತೆ, ಇಲ್ಲ ಆರಿಕ್ಯುಲರ್ ಇದು ಸರ್ವೈಕಲ್ ಇದ್ರೆ ಇದು ವರ್ಕ್ ಆಗುತ್ತೆ. ಇಲ್ಲಪ್ಪ ನನ್ನ ಹತ್ರ ಇಲ್ಲ ಅಂತಂದ್ರೆ ಜಸ್ಟ್ ನಿಮ್ ಮನೆಯಲ್ಲೇ ಇವೇನ್ ಹಾಕೋಬೇಕಾಗಿಲ್ಲ, ಸುಮ್ನೆ ಈ ತರ ಮಸಾಜ್ ಮಾಡಿ. ನಿಮ್ಗೆ ಏನಾದ್ರು ಈ ತರ ನೋವು ಆಗ್ತಾ ಇತ್ತಂದ್ರೆ ಜಸ್ಟ್ ಈ ತರ ಮಸಾಜ್ ಮಾಡಿದ್ರೆ ರೆಡಿ ಆಗ್ತಾರೆ.
ಹಳಿ ಕಾಲದಾಗ ಅಂತಿದ್ರಲ್ಲ ಸರ್ ನಾಡಿ ವೈದ್ಯ, ನಾಡಿ ಮಿಡಿತ. ವೀಕ್ಷಕರೇ, ಪಾರಂಪರಿಕವಾಗಿ ಬಂದಿರತಕ್ಕಂತ ನಾಡಿ ಚಿಕಿತ್ಸೆಯನ್ನ ಇವತ್ತಿನ ದಿವಸ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿದೆ. ಸೊ ಇಲ್ಲಿ ತಾವು ಬಂದ್ರೆ ನಿಮಗೆ ಪ್ರತಿಯೊಂದಕ್ಕೂ ಪರಿಹಾರ ದೊರೆತಕ್ಕಂತ ಕೆಲಸ ಇಲ್ಲಿನ ಟೀಮ್ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ಆಮೇಲೆ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ತಾವು ದಯವಿಟ್ಟು ಇಲ್ಲಿ ಬಂದು ನೀವು ಭೇಟಿ ಕೊಡಬೇಕು. ರೈಟ್ ಸರ್, ಥ್ಯಾಂಕ್ ಯು ಸರ್. आपका नाम? जी, मेरा नाम डॉक्टर शेख अहमद है। मैं नॉर्थ कर्नाटक का चैप्टर का वर्क सेवा संस्था का मैं अध्यक्ष हूँ, स्टेट हेड हूँ। आज हमने यहाँ पे स्टॉल लगाया है वर्क फॉर भारतीय संस्कृति सम्मेलन। यहाँ पे उत्सव में हमने आज अपना स्टॉल लगाया है। हमारे संस्था का जो मूल उद्देश्य है, हम किस प्रिंसिपल्स पे हम काम करते हैं, वो है हम भारत को विश्व गुरु बनाना चाहते हैं। हमारा मानना ये है कि जब तक भारत में सतयुग नहीं आएगा, जब तक हमारा भारत विश्व गुरु नहीं बनेगा। सतयुग लाने के लिए हमें सब मिलके प्रयास करना है, सारे हम हिंदुस्तानी हम मिलके हमें प्रयास करना है। तो हमने 5 प्रिंसिपल्स बनाए हैं, सतयुग कैसे आएगा उसके पॉइंट्स हम यहाँ पे लिखे हैं कि अगर मैं कन्नड़ में पढ़ूं तो नम्मा आराधने ಒಬ್ಬನೇ ದೇವನಿಗೆ, ನಮ್ಮ ಜಾತಿ ಮಾನವ ಕುಟುಂಬ, ನಮ್ಮ ಕನಸು ಅಖಂಡ ಭಾರತ, ನಮ್ಮ ಗೌರವ ಹಿಂದೂಸ್ತಾನ, ನಮ್ಮ ಗುರಿ ಯುಗ ಪರಿವರ್ತನೆ. सतयुग प्रारंभवाದಾಗ भारत देश विश्वगुरु आगुತ್ತದೆ. ये हमारा हम ये प्रैक्टिकल हम काम लोगों को करके बताते हैं कि ये है जब हम बदलेंगे तो युग बदलेगा। हम कहते हैं हम पेट भर के खाना खाते हैं, लेकिन हमारा पड़ोसी भूखा सोता है, तो वो कैसे हम सतयुग की बात करेंगे। ಥ್ಯಾಂಕ್ ಯು ಸರ್. ತಾವು ನೋಡ್ತಾ ಇದ್ದಾರೆ ವೀಕ್ಷಕರೇ, ಬಸವರಾಜ್ ಪಾಟೀಲ್ ಸೇಡಂ ಜಿ ಅವರು ಹೇಳಿದ್ರು ವಿಶ್ವ ಮಟ್ಟದಲ್ಲಿ ಅಂದ್ರೆ ಈಗ ಯಾವುದೋ ಒಂದು ಸೇವಾ ಕಾರ್ಯ, ಹಾಸ್ಪಿಟಲ್ಗೆ ಹೋಗಿ ಬ್ರೆಡ್ ಹಂಚೋದಾಗಿರ್ಲಿ, ಹಾಲು ಹಂಚೋದಾಗಿರ್ಲಿ, ಈ ರೀತಿ ಸಣ್ಣ ಪುಟ್ಟ ಸೇವಾ ಕಾರ್ಯಗಳು ಮಾಡ್ಕೊಂಡು ತಾವೇ ದೊಡ್ಡ ಸೇವಾ ಕಾರ್ಯಕರ್ತರು ಅಂತಕ್ಕಂಥದ್ದನ್ನ ಹೇಳ್ತಾರೆ ಜನ. ಅದಲ್ಲ, ನಿಜವಾದ ಸೇವಾಕರ್ತರು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಬರ್ತಾರೆ ಅಂತಕ್ಕಂಥದ್ದನ್ನ ಬಸವರಾಜ್ ಪಾಟೀಲ್ ಸೇಡಂ ಅವರು ಹೇಳಿದ್ರು. ಹಾಗೆಯೇ ಇಲ್ಲಿರ್ತಕ್ಕಂಥ ವರ್ಕ್ ಫಾರ್ ಕಂಪ್ಯಾಷನ್ ತಾವೇನು ಈಗ ಕೇಳಿದ್ರಿ, ಹಿಂದಿಯಲ್ಲಿ ಅವರೆಲ್ಲ ಡೀಟೇಲ್ ಕೊಟ್ಟರು. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ತಾವು ನೋಡ್ತಾ ಇದ್ವಿ. ಇಲ್ಲಿ ಅರ್ಬನ್ ಅನ್ನ ಕ್ಲೀನ್ ಮಾಡ್ತಕ್ಕ, ನಮ್ಮ ವಾತಾವರಣವನ್ನ ಕ್ಲೀನ್ ಮಾಡ್ತಕ್ಕಂಥದ್ದಾಗಿರ್ಲಿ, ಆಮೇಲೆ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಲಿ, ಆಮೇಲೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅಂಗವಿಕಲರಿಗೆ ಸೌಕರ್ಯವನ್ನ ಕೊಡ್ತಕ್ಕಂಥದ್ದು, ಆಮೇಲೆ ಈಗ ಅಂಗವೈಕಲ್ಯ ಇರ್ತಕ್ಕಂಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಬಹಳಷ್ಟು ಕೆಲಸಗಳನ್ನ ಈ ಒಂದು ಸಂಸ್ಥೆ ಮಾಡಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಉತ್ಸವ ಕೆಲವೊಂದು ಜನರಿಗೆ ಸೀಮಿತ. ಇವರು ಮುಸ್ಲಿಂ ಸಮುದಾಯದವರು, ಆ ಮುಸ್ಲಿಂ ಸಮುದಾಯದಿಂದ ಬಂದಿರತಕ್ಕಂಥವ್ರು. ಅವ್ರು ಹೇಳ್ತಕ್ಕಂಥದ್ದು ಸತ್ಯಯುಗ ಯಾವಾಗ ಶುರುವಾಗುತ್ತೆ ಆವತ್ತು ಭಾರತ ವಿಶ್ವಗುರುವಾಗುತ್ತೆ ಅಂತಕ್ಕಂಥದ್ದು. ಕೆ ವಾಲಿ ಅಂತ ಹೇಳಿ, ನಾನು ಸೀನಿಯರ್ ಮ್ಯಾನೇಜರ್ ಆಗಿ ಹೆಡೆಲ್ಡೆ ಸಂಸ್ಥೆಯಲ್ಲಿ ಕಳೆದ 17 ವರ್ಷದಿಂದ ಕೆಲಸ ಮಾಡ್ತೀನಿ. NGO. ಎಲ್ಲಿಂದ ಸರ್? ಇದು ಬೆಂಗಳೂರು. ಹೇಳಿ ಸರ್, ಏನೇನ್ ಮಾಡ್ತಿದ್ರಿ? ಹೆಡೆಲ್ಡೆ ಅನ್ನೋದು ಒಂದು 17 ವರ್ಷದಿಂದ ಸ್ಕೂಲ್ ಡ್ರಾಪ್ ಆದ ಮಕ್ಕಳು. ಅಂದ್ರೆ ಮೊದಲ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಒಟ್ಟ ಸ್ಕೂಲಿಗೆ ಹೋಗ್ಲಾರ್ದ ಮಕ್ಕಳು, 18 ವಯಸ್ಸು ಮೇಲ್ಪಟ್ಟವರು ಮತ್ತೆ 30 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ತಂದು 6 ತಿಂಗಳು ವಿತ್ ಅಕಾಮಿಡೇಷನ್ ಅವ್ರಿಗೆ ಟ್ರೈನ್ ಮಾಡ್ತಿದ್ವಿ. ಈ ಕೋವಿಡ್ ಆದ ನಂತರ ಏನಾಯ್ತು ಅಂತಂದ್ರೆ ಯಾರೆಲ್ಲರೂ SLC ಪಾಸ್ ಆಗ್ಬಿಟ್ರು. ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡ್ಕೊಂಡಿದ್ವಿ. SLC ಪಾಸ್ ಆಗಿ ಬಿಟ್ಟವರು ಇಲ್ಲ PUC ಪಾಸ್ ಆಗಿ ಬಿಟ್ಟು ಮಕ್ಕಳಿಗೆ ನಾವು ಒಂದು ಹೋಟೆಲ್ ಇಂಡಸ್ಟ್ರಿಯಲ್ ರಿಲೇಟೆಡ್ ಟ್ರೈನಿಂಗ್ ಕೊಡ್ತೀವಿ. ಅದು 35 days ಟ್ರೈನಿಂಗ್ ಇರುತ್ತೆ. ಅವರಿಗೆ ಡೊಮೈನ್ ಟ್ರೈನಿಂಗ್ ಬೇಕು ಅಂದ್ರೆ ತುಮಕೂರಲ್ಲಿದೆ, ಊಟ ವಸತಿ ಫ್ರೀ ಇರುತ್ತೆ. 3 ತಿಂಗಳು ಟ್ರೈನಿಂಗ್ ಆದ ನಂತರ ಮತ್ತೆ ಅದೇ ಹೋಟೆಲ್ ಅಲ್ಲಿ ನಮ್ದು ರೀ 17 ವರ್ಷದಿಂದ. ಆಮೇಲೆ ಇಲ್ಲಿ ಬಂದು 8 ವರ್ಷ ಆಯ್ತು ಗುಲ್ಬರ್ಗದಲ್ಲಿ. ಜನ ನಿಮ್ಮಿಂದ ಲಾಭ ಪಡ್ಕೊಂಡ್ರೆ ಎಷ್ಟು? ಈಗ 1000 ಜನಕ್ಕೆ ನಾವು ಟ್ರೈನ್ ಮಾಡಿ ಮತ್ತೆ ಪ್ಲೇಸ್ಮೆಂಟ್ ಕೊಡ್ತೀವಿ, ಮತ್ತೆ ಹೈಯರ್ ಎಜುಕೇಶನ್ ಅದು ಮಾಡ್ತಿದ್ವಿ. ಈಗ ಎಸ್ಪೆಷಲಿ ಈಗ ಏನಾಗೈತಿ ಈಗಿನ ದಿನದಲ್ಲಿ ಅಂದ್ರೆ ಗುಲ್ಬರ್ಗ DC ಅವ್ರ ಜೊತೆಗೆ ಟೈಪ್ ಆಗೈತಿ. 5000 ಜನಕ್ಕೆ ಈ ವರ್ಷದಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಟ್ರೈನಿಂಗ್ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ರಾಯಚೂರಲ್ಲಿ 5000 ಜನ. ಆಮೇಲೆ ಈಗೇನು ಕೋವಿಡ್ ಆದ ನಂತರ ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡ್ಕೊಂಡಿವಿ. ಇವನ್ ಮೈಡೇರಿಗೂ ಹೆಲ್ಪ್ ಮಾಡ್ತೀವಿ. ಅವರಿಗೆ ಏನು ಅಂತಂದ್ರೆ ಎಂಬ್ರಾಯ್ಡರಿಂಗ್ ರಿಲೇಟೆಡ್ ಟ್ರೈನಿಂಗ್ ಇರ್ಬೋದು, ಮತ್ತೆ ಈ ಆರ್ಟಿಜನ್ ರಿಲೇಟೆಡ್ ಟ್ರೈನಿಂಗ್ ಇರ್ಬೋದು, ಅವ್ರಿಗೆ ಮಾರ್ಕೆಟ್ ಎಕ್ಸೆಸಿಂಗು, ಡಿಜಿಟಲ್ ಲಿಟ್ರಸಿ ಬಗ್ಗೆನೂ ಟ್ರೈನಿಂಗ್ ಮಾಡಿ ಅವರು ಉದ್ಯೋಗ ಹೆಂಗ್ ಎನ್ಹಾನ್ಸ್ ಮಾಡಬೇಕು ಅದ್ರ ಬಗ್ಗೆನೂ ಇದು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ಜಿಲ್ಲಾ ಸಂಯೋಜಕ ಕಲಬುರಗಿ. ಈ ನಿಮ್ ಸಂಸ್ಥೆ ಸಾಹಸ್ ಅಂತಕ್ಕಂಥದ್ದು? ಹೌದು ಸರ್. ಎಲ್ಲಿಂದ ಸರ್ ಇದು? ಸರ್ ಇದು ಬೆಂಗಳೂರು ಬೇಸ್ಡ್ NGO ಸರ್ ಇದು. ನಾವು ಇವಾಗ ಟೋಟಲ್ 12 ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದೇವೆ. ಏನೇನ್ ಮಾಡ್ತೀವಿ ಸರ್? ನಾವು 12 ರಾಜ್ಯದಲ್ಲಿ ಕೆಲಸ ಏನಂತಂದ್ರೆ ಮೇನ್ ಕಸದಲ್ಲಿ
ಕೆಲಸ ಮಾಡ್ತಿದ್ದೇವೆ. ಏನಂದ್ರೆ ಕಸದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಡೈಲಿ ಕಸವನ್ನು ಉತ್ಪನ್ನ ಆಗ್ತದೆ. ಸೊ ಅದು ನಾವು ಮೂರು ತರದಲ್ಲಿ ವಿಂಗಡಣೆ ಮಾಡ್ತೇವೆ. ಒಂದು ಹಸಿ ಕಸ, ಒಂದು ಒಣ ಕಸ, ಮತ್ತೆ ಒಂದು ಅಪಾಯಕಾರಿ ಕಸ ಅಂತ ಈ ಮನೆಯಲ್ಲಿ ಬರ್ತವೆ. ಇವು ನಮ್ಮ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಗ್ರಾಮೀಣ, ಇದೆಲ್ಲ ಈಗ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಮಾಡ್ತಾರಲ್ಲ ಸರ್, ಈಗ ನೀವು NGO ಕಡೆಯಿಂದ ಮಾಡ್ತೀರಿ? ಹೌದು ಸರ್, ನಾವು NGO ನಾವು CSR ಥ್ರೂ ಫಂಡ್ ಥ್ರೂ ನಾವು ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ ಸೊ 54 ಪಂಚಾಯತಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿ ಕಲಬುರಗಿ ಅವರು ನಮಗೆ. ಸೊ 54 ಪಂಚಾಯತಿಯಲ್ಲಿ ನಾವು ಸುಸ್ಥಿರವಾಗಿ ನಾವು ಇದು ತ್ಯಾಜ್ಯವನ್ನ ಕಲೆಕ್ಟ್ ಮಾಡಿ ವಿಂಗಡಣೆ ಮಾಡಿ ಇದಕ್ಕೆ ನಾವೊಂದು ಏನಂತಾರೆ ಮಾರಾಟವನ್ನು ಮಾಡಿಸ್ತಾ ಇದ್ದೇವೆ. ಇಲ್ಲಿ ಹಸಿ ಕಸ, ಆಮೇಲೆ ಒಣ ಕಸ, ಆಮೇಲೆ ಇದು ಅಪಾಯಕಾರಿ ಕಸ. ಗೌರ್ಮೆಂಟ್ ಅಲ್ಲಿ ಬರೀ ಹಸಿ ಕಸ ಒಣ ಕಸ ಇರುತ್ತೆ. ಅಪಾಯಕಾರಿ ಕಸವನ್ನು ಸಹ ಅವರು ವಿಲೇವಾರಿ ಮಾಡ್ತಕ್ಕಂಥದ್ದಾಗಿರ್ಲಿ ಸರ್. ಇದು ಅದನ್ನೇ ಚೇತನ ಅಂತ ಹೇಳಿ. ಓಕೆ, ನಿಮ್ಮ ಹೆಸರು ಸರ್? ನಾ ಅರುಣ್ ಕುಮಾರ್ ಅಂತ ಹೇಳಿ. ಓಕೆ, ಅದನ್ನೇ ಚೇತನ ಅಂತ ಹೇಳಿ ನಮ್ದು ಅನಂತ್ ಕುಮಾರ್ ಅವರು ಸ್ಥಾಪನೆ ಮಾಡಿದ್ದು ಒಂದು ಫೌಂಡೇಶನ್ ಸರ್. ಇದು ಕೈ ಒಳಗೆ ಫೌಂಡೇಶನ್. ಓಕೆ, ಇದು ಆಕ್ಚುಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ಕೆಲವು ಜನರಿಗೆ ಊಟ ನಮ್ಮ ಕಡೆಯಿಂದ ಕೊಡೋಣ. ಅಂದ್ರೆ ಇದು ಊಟದ ಉದ್ದೇಶ, ಅದಕ್ಕೆ ಈಗ ಅಂಗಳದ ಮೇಲೆ ಇಟ್ಕೊಂಡ್ರೆ ಅದೇ ಅಲ್ಲ ನೀವು ಎಲ್ಲಿ ತಂದಿಟ್ರೆ ಅನ್ಕೊಂಡಲ್ಲ. ಸೊ ಈ ಊಟದ ಕಾನ್ಸೆಪ್ಟ್ ಸರ್ ಹೇಳಿ ಸರ್, ಏನೇನು? ಇಲ್ಲಿ ದಿನಾಲು ನಾವು ಒಂದು 60,000 ಜನರಿಗೆ ಅಡಿಗೆ ಮಾಡ್ತೀವಿ ಬೆಂಗಳೂರಲ್ಲಿ. ಅಂದ್ರೆ ನಿಮ್ಮ ಅದಮ್ಯ ಚೇತನ ಅಂಡರ್ದಾಗಿರ್ತಕ್ಕಂಥದ್ದು ಏನ್ ಗೋದಾಮ್ ಇದೆ, ಮಾಡೆಲ್ ಇದು? ಓಕೆ, ಇದು ಸ್ಟ್ರಕ್ಚರ್ ಆ ರೀತಿ ಇದೆ. ಇದರಲ್ಲಿ ಏನು ಅಂತಂದ್ರೆ ನಾವು ಯಾವುದೋ ರೀತಿಯಿಂದ ಕಸವನ್ನ ಇಷ್ಟು ಕಸವನ್ನ ಕೂಡ ನಾವು ತೊಟ್ಟಿಗೆ ಹಾಕಲ್ಲ. ಇಷ್ಟೆಲ್ಲ ಅಡಿಗೆ ಮನೆ ಮಾಡಿದ್ರು ಕೂಡ ನಾವು ಪೆಟ್ರೋಲು, ಡೀಸೆಲ್, ಗ್ಯಾಸು ಇವ್ಯಾವು ಯೂಸ್ ಮಾಡಲ್ಲ, ಏನು ಬಳಸಲ್ಲ. ಇಲ್ಲೇನಾಗಿದೆ ಬ್ರಿಕೇಡ್ ಅಂತ ಹೇಳಿ ಬರ್ತದೆ ಸರ್, ಇಲ್ಲಿ ಇಟ್ಟಿದ್ದೀವಿ. ಈ ಬ್ರಿಕೇಡ್ ಅಂತ ಹೇಳಿ ಬರ್ತದೆ. ಆ ಬ್ರಿಕೇಡ್ ಅಂತಂದ್ರೆ ಕೆಲವು ವೇಸ್ಟ್ ಮೆಟೀರಿಯಲ್ ಇರ್ತದೆ, ಅದರಿಂದ ಬ್ರಿಕೇಡ್ಸ್ ರೆಡಿ ಆಗ್ತದೆ. ಅಗ್ರಿಕಲ್ಚರ್ ವೇಸ್ಟ್ ಅದೆಲ್ಲ ಬ್ರಿಕೇಡ್ಸ್ ರೆಡಿ ಆಗ್ತದೆ. ಅದು ಸ್ಟೋರೇಜ್ ಅಂದ್ರೆ ನಮ್ಮ ಮಸಾಲೆ ಐಟಮ್ಗಳು. ನಾವು ಮಸಾಲೆ ಕೂಡ ಹೊರಗೆ ಎಲ್ಲಿಂದ ಇದು ಮಾಡಲ್ಲ, ಪರ್ಚೇಸ್ ಮಾಡಲ್ಲ, ನಾವೇ ರೆಡಿ ಮಾಡ್ತೀವಿ. ನಮ್ದೇ ಇಲ್ಲಿ ಇದು ಗಿರಣಿ ಇದೆ ಸರ್. ಇನ್ನು ನಾವೇ ರೆಡಿ ಮಾಡೋದು. ನಾವು ಇದರಲ್ಲಿ ಯಾವುದು ಹೊರಗಿಂದ ಪರ್ಚೇಸ್ ಮಾಡೋದಿಲ್ಲ. ರೈಟ್ ಸರ್. ಇದೆಲ್ಲ ಮಾಡ್ಕೊಂಡು ಇದನ್ನ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮಧ್ಯಾಹ್ನ ಬಿಸಿ ಊಟ ಅಂತೇಳಿ ಸ್ಕೂಲ್ಗಳಿಗೆ ಕೊಡ್ತೀವಿ. ಅದು ಬಿಟ್ಟು ನಾವು ಒಂದು 6 ಕಡೆ ಬೆಂಗಳೂರಲ್ಲಿ ನಾವು ಊಟ ಕೊಡ್ತಾ ಇದ್ದೀವಿ ಫ್ರೀ ಮಧ್ಯಾಹ್ನ 1 ಗಂಟೆಗೆ. ಅದಮ್ಯ ಚೇತನ ಎದುರಿಗೆ ಮಧ್ಯಾಹ್ನ 2 ಗಂಟೆಗೆ ನ್ಯಾಚುರಲ್ ಫುಡ್, ನೋ ಕೆಮಿಕಲ್. ನನ್ನ ಹೆಸರು ಅನಿತಾ ರೀ. ನಾ ಸ್ಯಾಮ್ ಜೋಸ್ ಪ್ಯಾಲಿಟಿವ್ ಕೇರ್ ಹಾಸ್ಪಿಟಲ್ ಇಂದ್ರಿ. ಇದು ನಮ್ದು ನಾರ್ತ್ ಕರ್ನಾಟಕದಾಗೆ ಫಸ್ಟ್ ಪ್ಯಾಲಿಟಿವ್ ಕೇರ್ ಸೆಂಟರ್ ರೀ. ಇಲ್ಲಿ ನಾವು ಓಲ್ಡ್ ಏಜ್ ಪ್ಯಾನ್ಸ್ ಈಗ ಕೊನೆ ಗಳಿಗೆಯಲ್ಲಿ ಅಂದ್ರ ಲಾಂಗ್ ಟರ್ಮ್ ಕೇಸಸ್ ಇರ್ತಾವ್ರಿ. ಮನೆಯಲ್ಲೆಲ್ಲ ಟ್ರೀಟ್ಮೆಂಟ್ ಆಗಂಗಿಲ್ಲ, ಹಾಸ್ಪಿಟಲೈಸ್ ಕಾಸ್ಟ್ಲಿ ಆಗ್ತದ ಅಂತ ಪೇಷಂಟ್ಗಳಿಗೆ ನಾವು ಮಿನಿಮಮ್ ಚಾರ್ಜಸ್ ನಾಗ ಕೇರ್ ಟೇಕರಿಂಗ್ ಮಾಡ್ತೀವಿ. ಓಕೆ, ಸೊ ಅದ್ರ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಬರ್ಬೇಕು. ಇಲ್ಲಿ ನಿಮ್ಮ ಹತ್ರ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇಲ್ಲಿ ಏನ್ ಮಾಡ್ತೀರಿ? ಇದು ನಮ್ದು ಸ್ಮಾರ್ಟ್ ಕಿಟ್ ಅಂತ ಹೇಳ್ರಿ. ಇದ್ರೊಳಗ BP, ECG, ಮತ್ತೆ 6 ಲೀಡ್ ECG, 12 ಲೀಡ್ ECG ಎಲ್ಲ ಪ್ರೈಮರಿ ಚೆಕಪ್ ಇಲ್ಲಿ ಮಾಡ್ತೀರಿ. ಇಲ್ಲಿ ಪ್ರೈಮರಿ ಚೆಕಪ್ ಎಲ್ಲ ಟ್ರೀಟ್ಮೆಂಟ್ ಬೇಕಾಗಿತ್ತು ಆ ಕಡೆ ರೆಫರ್ ಮಾಡ್ತೀವ್ರಿ. ಮತ್ತೆ ಇದು ಆನ್ ಸ್ಪಾಟ್ ರಿಪೋರ್ಟ್ ಎಲ್ಲ ಇವಾಗೆ ಕೊಡ್ತೀವ್ರಿ. ಓಕೆ, ರೈಟ್ ಮೇಡಮ್. ಮತ್ ನಾವು ಹೋಮ್ ಕೇರ್ ಸರ್ವಿಸ್ನು ಕೊಡ್ತೀವ್ರಿ. ಅಂದ್ರೆ ಸ್ಟಾಫ್ ನರ್ಸ್ ಬೇಕಿತ್ತು, ಆಯಾ ಕೇರ್, ವಾರ್ಡ್ ಬೈ ಕೇರ್, ಈ ತರ ಎಲ್ಲ ಫೆಸಿಲಿಟೀಸ್ ಎಲ್ಲ ನಾವು ಕೊಡ್ತೀವಿ. ಹೇಳಿ, ಈಗ ನಿಮ್ಮ ಸಂಸ್ಥೆ ಹೆಸರೇನಿಲ್ಲಿ? ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆ ಶ್ರೀ ಶಂಕರ ಫೌಂಡೇಶನ್. ನಾವು ಮಾಡೋದು ಸದಾ ಕೆಲಸ ನಾವು ಮಾಡೋದು. ನಾವು ಇರೋದು ಇಲ್ಲಿ ರೀ, ಸೇಡಂದವ್ರಿ, ಲೋಕಲ್ ದವ್ರಿ. ಇಲ್ಲಿ ಕೊತ್ತಲ ಬಸವೇಶ್ವರ ಸಂಸ್ಥೆ. ನಾವು ಹೈದರಾಬಾದ್ನಾಗ ನಾವು ಇರೋದು. ಸೊ ನಿಮ್ ಸೋಶಿಯಲ್ ವರ್ಕ್ ಎಲ್ಲ ಹೈದರಾಬಾದ್ದಾಗ ಏನೇನ್ ಮಾಡ್ತೀರಿ? ಇಲ್ಲಿ ನಮ್ಮ ಸಂಸ್ಥೆ ಇಲ್ಲಿ ನಮ್ಮ ಸೇಡಂನಲ್ಲೂ ವಿಸ್ತರಿಸೋಣ ಅಂತ ಒಂದು ಒಳ್ಳೆ ಪ್ರಯತ್ನ. ಅಲ್ಲಿ ಏನೇನ್ ಮಾಡಿದ್ರಿ? ಅಲ್ಲಿ ನಿತ್ಯ ಅನ್ನದಾನ ಕಾರ್ಯಕ್ರಮ, ವಿಕಲಾಂಗರಿಗೆಲ್ಲ ವೀಲ್ ಚೇರ್ ಕಾರ್ಯಕ್ರಮ, ಚಳಿಗಾಲ ಮಳೆಗಾಲದಲ್ಲಿ ಒಂದು ಚೇಂಜಸ್ ಆಗಿರೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ವರ್ಷ ಮಾಡ್ಲಿಕ್ಕೆ? ನಾವು ಕರೋನಾ ಹಿಡಿದು ಸ್ಟಾರ್ಟ್ ಮಾಡಿದ್ರಿ, ಒಂದು 6-7 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಈ ಮಧ್ಯೆ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಬಿಟ್ಟು ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇಟ್ಬಿಟ್ಟು ಮಾಡ್ತಾ ಇರೋದು. ಸೊ ಇದು ಕರ್ನಾಟಕದ ಎಕ್ಸ್ಟೆಂಡ್ ಮಾಡ್ಬೇಕಂತಕ್ಕಂಥದ್ದು. ಓಕೆ ಓಕೆ, ರೈಟ್.
ಭಾರತೀಯ ಸಂಸ್ಕೃತಿ ಉತ್ಸವ ಇವತ್ತು ಈ ಭಾಗದಲ್ಲಿ ನಡೀಬೇಕಾಗಿತ್ತು ಅಂದ್ರೆ ಅದರ ಹಿಂದಿರ್ತಕ್ಕಂಥ ಉದ್ದೇಶ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸ್ವರ್ಣ ಜಯಂತಿ ಮತ್ತೆ ಭಾರತೀಯ ಸಂಸ್ಕೃತಿ ಉತ್ಸವ ಈ ಭಾಗದಲ್ಲಿ ನಡೀತಾ ಇದೆ. ಈ ಭಾಗದಲ್ಲಿ ನಡೀತಕ್ಕಂಥ ಉತ್ಸವದಲ್ಲಿ ಇಲ್ಲೊಂದು ಪ್ರದರ್ಶನಿ ಇದೆ, ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ನಡೆದು ಬಂದ ದಾರಿ ಅಂತಕ್ಕಂಥದ್ದು. ಸೊ ಅದನ್ನ ನಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋದಕ್ಕೋಸ್ಕರ ಇಲ್ಲಿ ಸಂಸ್ಥೆಯ ಹಿರಿಯ ಜೀವಿ ಸಮಾಜ ಸೇವಕರಾದಂತಹ ದೇಶಕ್ ಸರ್ ಇದ್ದಾರೆ. ಸರ್ ಇಲ್ಲಿ ಯಾವ್ಯಾವ ರೀತಿ ಒಂದು ಪ್ರದರ್ಶನಿ ಇದೆ ತಿಳಿಸ್ಕೊಡಿ ಸರ್. ಸೊ 1974 ವಸಂತ ಪಂಚಮಿಗೆ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು. ಪೂಜ್ಯ ಮಡಿವಾಳ ಸ್ವಾಮಿಗಳು ಸುಮಾರು 5 ಮಕ್ಕಳನ್ನ ತಗೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅದರ ನೆನಪಿಗಾಗಿ ಫೋಟೋ ಇದೆ. 5 ಮಕ್ಕಳನ್ನ ತಗೊಂಡು ಶಾಲೆ ಪ್ರಾರಂಭ ಮಾಡಿದ್ರು. ಆಮೇಲೆ ಇದು ನಮ್ದು ಮೊದಲನೇ ಕಟ್ಟಡ ರೂಮ್ ಸರ್, ಭೀಮರೆಡ್ಡಿ ಸರ್ ಅಲ್ಲಿರ್ತಕ್ಕಂಥ ಈಗೂನು ಇದೆ, ಅದು ಹಾಗೆ ಇಟ್ಕೊಂಡಿದೆ. ಆಮೇಲೆ ಇದು ಪ್ರಧಾನದ ಭೀಮರೆಡ್ಡಿ ಸರ್, ಇದು ಸಂಸ್ಥೆಯ ಪ್ರಾರಂಭದ ಸದಸ್ಯರು ಸರ್, ಅಂದ್ರೆ ಆಡಳಿತ ಮಂಡಳಿ ಸದಸ್ಯರು. ಇವರೆಲ್ಲರೂ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದವರು. ಇದರಲ್ಲಿ ಈಗ ಬಸವರಾಜ್ ಪಾಟ್ಲು, ಬೂದಿ ಡಾಕ್ಟರ್ ಬಿಟ್ಟು ಉಳಿದವರೆಲ್ಲ ನಿಧನರಾಗಿದ್ದಾರೆ. ಇವರೆಲ್ಲ ದಾನಿಗಳು ಸರ್, ಸಂಸ್ಥೆಯ ಬೆಳವಣಿಗೆ ಸಹಕರಿಸಿದ ದಾನಿಗಳು. ಗಿಲ್ಡಾ, ನರ್ಮದಾ ದೇವಿ, ಯಶೋದಾಬಾಯಿ, ಇವ್ರ ಹೆಸರ ಮೇಲೆ ಎಲ್ಲ ಬಹಳಷ್ಟು ಸ್ಕೂಲ್ಗಳು. ಇವರೆಲ್ಲ ನಮ್ ಡೋನರ್ಸ್ ಸರ್. ಇವರೆಲ್ಲ ಕೂಡ ನಮ್ಮ ಸಂಸ್ಥೆ ಚಿಂಚೋಳಿಯಲ್ಲಿ ಜಾಗ ಕೊಟ್ಟಿದ್ದಾರೆ ಸರ್. ಅಲ್ಲಿ ಇವ್ರು ಗುಂಡೇರಾವ್ ಪಾಟೀಲ್, ಅಂಜನಾ ದೇವಿ ಅವರು, ಇವರು ಸ್ಮರಣೀಯರಂತ ತಗೊಂಡಿದ್ವಿ. ರೆಡ್ಡಿ ಪಾಟೀಲ್, ಬಾಲಯ್ಯ ಮಸ್ತು, ಇವರೆಲ್ಲ ದೇಣಿಗೆ ಕೊಟ್ಟರು ಸಂಸ್ಥೆಗೆ. ಇವರೆಲ್ಲರ ಸಹಕಾರದಿಂದನೇ ಸಂಸ್ಥೆ ಬೆಳೆದಿದೆ. ಎರಡನೇದು ಸಂಸ್ಥೆಗೆ ಭೇಟಿ ಕೊಟ್ಟ ಗಣ್ಯರು ಇಲ್ಲಿವರೆಗೂ ಬಂದಿರ್ತಾರೆ. 50 ವರ್ಷ ಪೂಜ್ಯರು ಎಲ್ಲರೂ ಚನ್ನಬಸಪ್ಪ, ಗುರು ಚನ್ನಬಸಪ್ಪ ಗುರುರಾಜ್ ಕರ್ಜಿ ಅಂತೂ ಯಾವಾಗ್ಲೂ ಜೊತೆಗಿರ್ತಾರೆ. ಹೌದೌದು. ಆಮೇಲೆ ಚನ್ವೀರ್ ಶಿವಾಚಾರ್ಯರು, ಕೋಟೇಂದ್ರ ಸ್ವಾಮಿಗಳು, ಈ ಕಡೆ APJ ಅಬ್ದುಲ್ ಕಲಾಂ ಅವರು ಕಲಬುರಗಿ ಬಂದವರು, ಅವ್ರದ್ದೆಲ್ಲ ರೀ ಈಗಿರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ. ಇದು ನಮ್ಮ ಸಂಸ್ಥೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಸಾಧನೆಗಳು. ಏನೇನು ಕೊಟ್ಟಿದ್ದು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳು, ಅಧ್ಯಯನ ಪ್ರೋತ್ಸಾಹನ, ರೈತರಿಗೆ ವಿಶೇಷ ಮಾಹಿತಿ. ಇದು ನಮ್ಮ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಈಗ ರೀಸೆಂಟ್ ಆಗಿ 2021ರಲ್ಲಿ 21 ಅಂದ್ರೆ 3 ವರ್ಷ 4 ವರ್ಷ ಆಯ್ತು. ಸದಾಶಿವ ಸ್ವಾಮಿಗಳು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು, ಅವರಿಂದ ಪಡೆದಿದ್ದಾರೆ. ಬೇರೆ ಬೇರೆ ಪ್ರಕಲ್ಪಗಳಿವೆ. ನಮ್ಮ ಸಂಖ್ಯೆ 35 ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಂಡರ್ದಾಗ ನಡೀತಕ್ಕಂಥ 35 ಪ್ರಕಲ್ಪಗಳು. ಅದರಲ್ಲಿ ಮಾತೃಶಾಖಾ ಸ್ಕೂಲ್ ಬಂತು, ನತಿಬಾಯಿ ಸೀತಾರಾಮ್ ಜೇಟ್ಮಲ್ ತಾಪಡಿಯ ಮಾತೃಶಾಖಾ ಇದು ಸರ್, ವ್ಯಾಯಾಮ ಶಾಲೆನೂ ಅದ, ಬಾಲ ಮಂದಿರ ಅದ. ಆಮೇಲೆ ಇಲ್ಲಿ ನರ್ಮದಾ ದೇವಿ ಗಿಲ್ಡಾ, ಕನ್ಯಾ ಸಂಗೀತ ಶಾಲೆ, ಮುದೋಳು ಕೋಲ್ಕುಂದ ಚಿಂಚೋಳಿ ಶಾಲೆ, CBSE ಶಾಲೆಗಳು, ಮತ್ತೆ ವಿವೇಕ್ ಸಾಹಿತ್ಯ ಭಂಡಾರ ಸರ್ ಸಂಸ್ಥೆದ್ದು. ಗೋ ಶಾಲೆ ಇದೆ, ಆಸ್ಪತ್ರೆ ಇದೆ, ಬಾಳೆಗೊಂದು ಬುತ್ತಿ ಕಾರ್ಯಕ್ರಮ. ಇದು ನಮ್ಮ ಸ್ವರ್ಣ ಜಯಂತಿ. ವರ್ಷ SLCಯಲ್ಲಿ ಯಾರು ಟಾಪರ್ಸ್ 1974-84 ಫಸ್ಟ್ ಬ್ಯಾಚ್ SLC ಪಾಸ್ ಔಟ್. ಅಲ್ಲಿಂದ ಎಲ್ಲರದು ಒಂದೊಂದು ಬ್ಯಾಚ್ ನಲ್ಲಿ 2 ಹುಡುಗರನ್ನ ತಗೊಂಡ್ವಿ. ನಮ್ಮ ಡಾಕ್ಟರ್ ಮೇಘನಾಥ್ ದೇಸಾಯಿ ಅವರು 45 ವರ್ಷ ಉಚಿತವಾಗಿ ಅವರು ಹೊಲಿಗೆ ಕೇಂದ್ರ, ಇದು ವ್ಯಾಯಾಮ ಶಾಲೆ ನಡೆಸ್ಕೊಂಡು ಬಂದಿದ್ದಾರೆ. ಏನೋ ಸಂಭಾವನೆ ಪಡೆಯದೆ ಫ್ರೀ ಸರ್ವಿಸ್ ಕೊಟ್ಟರು ಡಾಕ್ಟರ್. ಅವರೊಂದು ಈ ಸದ್ಯಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಮಟೀರಿಯಲ್ ಇದೆ ಸರ್ ವ್ಯಾಯಾಮ ಮಾಡ್ತಕ್ಕಂಥ. ಇದು ನಮ್ದು ಸಂಗೀತ ಶಾಲೆ ಸರ್, ಸವಾಯ್ ಮೇಡಮ್ ಅವರು ಇದು ಗೋಶಾಲೆ, ಇದು ಬಾಳೆಗೊಂದು ಬುತ್ತಿ ಅಂತ. ಅಂದ್ರೆ ಇಲ್ಲಿ ಮಕ್ಕಳು ರಾತ್ರಿ ಬಂದು ಓದ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಪುಸ್ತಕ, ಅವ್ರಿಗೆ ಉಪಯೋಗ ಆಗುವಂತ ಬುಕ್ಸ್ ಇಟ್ಟಿದ್ದಾರೆ. ಅದನ್ನ ಉಪಯೋಗ ಮಾಡ್ಕೋಬಹುದು. ಅವರು ಸಪರೇಟ್ ಆಗಿ ಲೈಬ್ರರಿ ಟೈಪ್ ಮಾಡಿದ್ದಾರೆ. ಇವರೆಲ್ಲ ನಮ್ಮನ್ನ ಅಗಲಿದವ್ರು ಸರ್. ಈಗ ನಮ್ಮ ಸಂಸ್ಥೆದಾಗಿದ್ದಾಗಲಿದ್ದಾರೆ ಎಲ್ಲ ತೀರ್ಕೊಂಡವ್ರು ಸರ್. ವೀಕ್ಷಕರೇ, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ನಡೆದು ಬಂದ ದಾರಿಯನ್ನ ಈಗಾಗಲೇ ಅನಂತ ದೇಶಕ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀವಿ ಸರ್. ನಡಲಿ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಇದು ವಿಶೇಷವಾದಂತಹ ಒಂದು ಘಟ್ಟ. ನಾವು ಬಂದ್ರೆ ಪಕ್ಕ ಇಲ್ಲಿ ಬಂದು ವಿಸಿಟ್ ಕೊಡ್ಲೇಬೇಕು ಸರ್.